ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಕೆಲ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ, ಅವರ ಒಂದು ಕಳಪೆ ಕಾಮಗಾರಿಗೆ, ಅವರ ಲಜ್ಜೆಗೇಡಿತನಕ್ಕೆ ಸಾಕ್ಷಿಯಾದಂತಹ ವಿಡಿಯೋ ಸಾರ್ವಜನಿಕರು ನಮಗೆ ನಮ್ಮ ಚಾನಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಆ ಒಂದು ವಿಡಿಯೋವನ್ನು ನೋಡೋಣ ವೀಕ್ಷಕರೇ. ಇದು ಕೆಂಗೇರಿ ಬಳಿಯಲ್ಲಿ ನಡೆದಿರುವಂತಹ ಘಟನೆ. ನಮ್ಮ ಮೆಟ್ರೋ ಸ್ಟೇಷನ್ ಏನಿದೆ ಆ ಒಂದು ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ವೀಕ್ಷಕರೇ, ಪ್ರಯಾಣಿಕರೊಬ್ಬರು ಬ್ರಿಡ್ಜ್ ಕೆಳಗಡೆ ಪ್ರಯಾಣಿಸ್ತಿರುವಂತಹ ಸಂದರ್ಭದಲ್ಲಿ ಫ್ರಂಟ್ ರೂಫ್ ಗ್ಲಾಸ್ ಏನಿದೆ ಆ ಗ್ಲಾಸ್ ಮೇಲೆ ಕಲ್ಲು ಬಿದ್ದು ಗ್ಲಾಸು ಚೂರಾಗಿದೆ. ಗ್ಲಾಸ್ ಚೂರಾಗಿ ಕಾರಿನ ಒಳಗಡೆ ಎಲ್ಲ ಸಹ ಗಾಜಿನ ಚೂರುಗಳು ಬಿದ್ದಿದೆ. ಯಾಕಾಯಿತು ಇದು, ಎಲ್ಲಿಂದ ಕಲ್ಲು ಬಿತ್ತು ಅಂತ ಅವರು ನೋಡಿದಾಗ ಅದಕ್ಕೆ ಸಾಕ್ಷಿಯಾದಂತಹ ಕಲ್ಲು ವೀಕ್ಷಕರೇ ಇದು ಏನು ಮೇಲಿಂದ ಆಕಾಶದಿಂದ ಉದುರಿದಂತಹ ಕಲ್ಲೇನಲ್ಲ. ಇದು ನಮ್ಮ ಮೆಟ್ರೋ ಬ್ರಿಡ್ಜ್ ಏನಿದೆ ಆ ಒಂದು ಕಳಪೆ ಕಾಮಗಾರಿಗೆ ಸಾಕ್ಷಿಯಾದಂತಹ ಬ್ರಿಡ್ಜ್ನ ಸಿಮೆಂಟ್ ತುಂಡು, ಮೇಲಿಂದ ಸಿಮೆಂಟ್ ತುಂಡುಗಳು ಬಿದ್ದು ಈ ರೀತಿಯಾಗಿ ಗ್ಲಾಸ್ ಎಲ್ಲ ಒಡೆದು ನೆನ್ನೆ ಕೇವಲ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆ ಪ್ರಯಾಣಿಕರಿಬ್ಬರು. ದಂಪತಿಗಳಿಬ್ಬರು ಸಹ ಕಾರ್ನಲ್ಲಿ ಪ್ರಯಾಣಿಸ್ತಿರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ ವೀಕ್ಷಕರೇ, ನಮ್ಮ ಮೆಟ್ರೋ. ಇನ್ನು ಪಿಲ್ಲರ್ ನಂಬರು ಸಹ ನೋಡ್ಬೋದು ನಾವಿಲ್ಲಿ 393 ಈ ಒಂದು ಪಿಲ್ಲರ್ ನಂಬರು ಈ ಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಪಾಪ ಅವ್ರು ಇನ್ನೂ ಕಾರ್ ತಗೊಂಡು 1 ತಿಂಗಳಷ್ಟೇ ಆಗಿತ್ತಂತೆ. XUV 700 ಹೊಸ ಕಾರ್ ಕೂಡ ಇದು. ಈ ಸಂದರ್ಭದಲ್ಲಿ ಈ ರೀತಿ ಆಗಿರುವಂಥದ್ದು, ಕಾರ್ ಮೇಲೆ ಬಿತ್ತು, ಗ್ಲಾಸ್ ಹೊಡೆದೋಯ್ತು, ಪರವಾಗಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಆಗಿದ್ರೆ ಪ್ರಾಣಕ್ಕೆ ಕುಂತು ಬರ್ತಾ ಇತ್ತು. ಈ ರೀತಿ ಕಳಪೆ ಕಾಮಗಾರಿ ಎಲ್ಲ ಭಾಗದಲ್ಲೂ ಎಲ್ಲ ರೀತಿಯಲ್ಲೂ ತಳಮಟ್ಟದಿಂದ ಕೂಡ ನಡೀತಾ ಇದೆ. ಇದು ಒಂದು ರೀತಿ ಆಗಬಾರ್ದಿತ್ತು, ಆದರೂ ಆಗಿದೆ ವೀಕ್ಷಕರೇ. ಈ ಒಂದು ಘಟನೆ ಏನು ನಡೆದಿದೆ ನೆನ್ನೆ, ಇದ್ರ ಬಗ್ಗೆ ವಿವರ ಕೊಡೋದಕ್ಕೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ವಿಚಾರಿಸೋಣ ವೀಕ್ಷಕರೇ. ಏನೇನಾಯಿತು ನೆನ್ನೆ, ಯಾವ ರೀತಿಯಾಗಿ ಅವರು ತೊಂದರೆಯನ್ನು ಅನುಭವಿಸಿದ್ರು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾವು ಯಲಹಂಕದಿಂದ ಕಾಲ್ ಮಾಡ್ತಾ ಇರೋದು, MNN ಚಾನಲ್ ಇಂದ ಸರ್. ಹಾಂ ಮೇಡಮ್, ಹೇಳಿ ಮೇಡಮ್. ಸರ್, ನಿನ್ನೆ ನಮ್ಗೊಂದು ವಿಡಿಯೋ ಕಳಿಸಿದ್ದೀರಾ ಅಲ್ವಾ ನೀವು, ನಿಮ್ಮ ಕಾರ್ಗೆ ಆದಂತಹ ತೊಂದರೆಗಳು. ಹಾಂ ಹೌದು ಮೇಡಮ್. ಅದು ಯಾವ ರೀತಿ ಆಯಿತು, ನೀವು ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಇದ್ರ ಬಗ್ಗೆ? ಹಾಂ ಮೇಡಮ್, ನಾವು ನಿನ್ನೆ ಬೆಳಗ್ಗೆ ಒಂದು 7:30ಗೆ ಹೋಗ್ತಾ ಇದ್ರಿ ಮೇಡಮ್, ಬೆಂಗಳೂರಿಂದ ಮೈಸೂರು ಕಡೆಗೆ. ಹಾಂ. ಆಗ ಹೋಗ್ಬೇಕಾದ್ರೆ ಈ ಕೆಂಗೇರಿ ಮತ್ತು ಬ್ಯಾಟರಾಯನಪುರ ಅಲ್ಲಿ ಮಿಡಲಲ್ಲಿ ಮೆಟ್ರೋ ಪಾಸ್ ಆಗುತ್ತಲ್ಲ ಮೇಡಮ್. ಹೌದು. ಅಲ್ಲಿ ಹೋಗ್ಬೇಕಾದ್ರೆ ನಾವು ಮೆಟ್ರೋ ಫ್ಲೇವರ್ ಕೆಳಗಡೆ ಪಾಸ್ ಆಗ್ತಾ ಇದ್ರಿ ಮೇಡಮ್. ಪಾಸ್ ಆಗ್ತಾ ಇರಬೇಕಾದ್ರೆ ನಮಗೆ ಮೆಟ್ರೋ ಅದೇ ಟೈಮ್ಗೆ ಮೆಟ್ರೋ ಮೇಲೇನೂ ಸಹ ಪಾಸ್ ಆಯಿತು. ಓಕೆ. ಪಾಸ್ ಆದಾಗ ಮೆಟ್ರೋ ಹೋಗಿದ್ದ ಸ್ಪೀಡ್ಗೆ ಆ ವೈಬ್ರೇಷನ್ಗೆ ಹಾಂ. ಆ ಮೆಟ್ರೋ ಫ್ಲೇವರಿಂದ ನಮಗೆ ಒಂದು ಸಿಮೆಂಟ್ ಒಂದು ಪೀಸ್ ಬಿತ್ತು ಮೇಡಮ್ ಓಕೆ. ನಮ್ಮ ಕಾರ್ ಮೇಲೆ. ಹಾಂ. ಆ ಪೀಸ್ ಬಿದ್ದು ನಮ್ಮ ಕಾರ್ ಸನ್ ರೂಪು ಮತ್ತು ಫ್ರಂಟ್ ಗ್ಲಾಸ್ ಎರಡು ಡ್ಯಾಮೇಜ್ ಆಗಿದೆ ಮೇಡಮ್. ಸನ್ ರೂಪ್ ಬಂದು ಕ್ರ್ಯಾಕ್ ಆಗಿದೆ, ಫ್ರಂಟ್ ಗ್ಲಾಸ್ ಟೋಟಲ್ ಡ್ಯಾಮೇಜ್ ಇದೆ ಮೇಡಮ್. ಇದ್ರ ಬಗ್ಗೆ ನೀವು ಯಾರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀರಾ ಸರ್ ನೀವು? ಹಾಂ ಮೇಡಮ್, ಅದು ಆಗಿದ ತಕ್ಷಣವೇ ನಾವು ಮೆಟ್ರೋ ಹೆಲ್ಪ್ಲೈನ್ಗೆ ಕಾಲ್ ಮಾಡ್ತೀವಿ ಮೇಡಮ್, ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಣ ಅಂತ. ಓಕೆ. ಅದು ನಾವು ಸರಿಸುಮಾರು ಒಂದು 10-15 ಟೈಮ್ಸ್ ನಾವು ಕಾಲ್ ಟ್ರೈ ಮಾಡಿದ್ದೀರಿ ಮೇಡಮ್. ಹಾಂ. ಕಾಲ್ ಯಾರೂ ಪಿಕ್ ಮಾಡಲಿಲ್ಲ, ಯಾವುದೇ ಒಂದು ರೆಸ್ಪಾನ್ಸ್ ಇರಲಿಲ್ಲ ಮೇಡಮ್. ಓಕೆ. ಸರಿ, ಇದು ಹೀಗೆ ಬಿಟ್ಟರೆ ಆಗಲ್ಲ, ಈಗ ಕಾರ್ ಮೇಲೆ ಬಿದ್ದಿದೆ, ನಾವು ಟೋಟಲಿ ಸೇಫು. ಅದೇ ಯಾರನ್ನ 2 ವೀಲರ್ ಚಾಲಕರ ಮೇಲೆ ಬಿದ್ದಿದ್ರೆ ಸ್ಪಾಟಲ್ಲಿ ಡೆತ್ ಆಗಿರೋರು, ಹೌದು, ತಲೆ ಮೇಲೆ ಬಿದ್ದಿದ್ರೆ. ಸೊ ಇದನ್ನ ಈಗಲೇ ಇದೇ ಥರ ಬಿಟ್ಟರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಆ ಲಿಮಿಟಲ್ಲಿ ಬರುವಂತಹ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ರಿ ಮೇಡಮ್, ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ. ಓಕೆ. ಅವ್ರು ನಿಮ್ಗೆ ಏನಂತ ಆನ್ಸರ್ ಮಾಡಿದ್ರು ಸರ್? ನೀವು ಕಂಪ್ಲೇಂಟ್ ಕೊಟ್ಟಾದ ನಂತರ ಅವ್ರು ನಿಮ್ಗೆ ಏನು ರಿಪ್ಲೈ ಮಾಡಿದ್ರು? ಮೇಡಮ್, ಪೊಲೀಸ್ ಅವರು ನಾವು ಅದಾಗ ಸಂಬಂಧಪಟ್ಟ ಅಧಿಕಾರಿಗಳು ಕರೆಸ್ತೀರಿ ಅಂತ ಹೇಳಿದ್ರು ಮೇಡಮ್, ಕಂಪ್ಲೇಂಟ್ ತಗೊಂಡು. ಓಕೆ. ಮತ್ತೆ ಅವ್ರ ಕಡೆ ಮೆಟ್ರೋ ಕಡೆಯಿಂದ ಒಬ್ರು ಯಾರೋ ಬಂದ್ರು ಸರ್ ಮೇಡಮ್, ಬಂದ್ರ ಅವರು ಮೆಟ್ರೋ ಕಡೆಯಿಂದ ಬಂದಿದ್ದಾರಾ? ರೆಸ್ಪಾನ್ಸ್ ಮಾಡಿದ್ರಾ? ಬಂದ್ರು ಮೇಡಮ್, ಒಬ್ರು ಬಂದ್ರು. ಅವ್ರು ಬಂದು ಎಲ್ಲ ತೋರಿಸಿದ್ರಿ, ಸೊ ಈ ಥರ ಎಲ್ಲ ಆಗಿದೆ, ಮೇಲೆಯಿಂದ ಬಿದ್ದಿದೆ ಅಂತ. ಸೊ ಅವ್ರು ಇಲ್ಲ ಸರ್, ನಾವು ಮಾತಾಡ್ತೀರಿ, ಇದು ಮಾಡ್ತೀರಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ಮೇಲೆ ಇಲ್ಲಿವರೆಗೂ ಯಾವುದೋ ಒಂದು ಕಾಲ್ ಇಲ್ಲ, ಏನಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಸೊ ವೀಕ್ಷಕರೇ, ಸ್ವತಃ ಏನೇನೆಲ್ಲ ತೊಂದರೆ ಆಯಿತು ಅವರೇ ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟರು.
ಕಂಪ್ಲೇಂಟ್ ಕೊಟ್ಟರೂ ಸಹ ಮೆಟ್ರೋ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಿಲ್ಲ. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟು ಅದಾದ ಮೇಲೆ ಮೆಟ್ರೋ ಅಧಿಕಾರಿಗಳು ಯಾರೋ ಒಬ್ಬರು ಬಂದಿದ್ದರು, ಅವರು ಸಹ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡಿಲ್ಲ. ವಿಚಾರಿಸ್ತೀವಿ, ಇದ್ರ ಬಗ್ಗೆ ಹೇಳ್ತೀವಿ, ಈ ರೀತಿಯಾದಂತಹ ನೆಗ್ಲಿಜೆನ್ಸ್ ಆನ್ಸರ್ಗಳು ಬಂದಿದೆ ಅಂತ ಅವರೇ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಸೊ ನೋಡಿ ವೀಕ್ಷಕರೇ, ಇದು ಕಂಪ್ಲೇಂಟ್ ಕೊಟ್ಟಿರುವಂತಹ ಕಾಪಿ. ಇದು ನಿನ್ನೆ ಇಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟರೂ ಸಹ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡಿಲ್ಲ. ಆ ಒಂದು ಇಂಜಿನಿಯರ್ ಯಾರಿದ್ದಾರೆ ಅಲ್ಲಿ ಕಳಪೆ ಕಾಮಗಾರಿ ಮಾಡಿದಾರಲ್ಲ, ಅವರು ಕರೆಸ್ಬೋದಿತ್ತು, ಅವ್ರನ್ನ ಸ್ಪಾಟಿಗೆ ಕರೆಸಿ ಏನಾಗಿದೆ ಅದನ್ನು ಅಲ್ಲೇ ವಿಚಾರಿಸ್ಬೋದಿತ್ತು. ಆದರೆ ಯಾಕೆ ಕರೆಸಿಲ್ಲ, ಯಾಕೆ ವಿಚಾರಿಸಿಲ್ಲ? ಯಾಕೆ ಅಂದರೆ ಈ ಒಂದು ಕಳಪೆ ಕಾಮಗಾರಿ ಏನು ಮಾಡಿದ್ದಾರೆ ಇದರಲ್ಲಿ ಈ ಒಂದು ಭ್ರಷ್ಟಾಚಾರದ ಹಣದಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ. ಆ ಇಂಜಿನಿಯರ್ ಮಾತ್ರ ಅಲ್ಲ, ಆ ಭಾಗಕ್ಕೆ ಯಾರ್ಯಾರು ಅಧಿಕಾರಿಗಳು ಬರ್ತಾರೆ ಎಲ್ಲರೂ ಭಾಗಿಯಾಗಿರ್ತಾರೆ. ಹಾಗಾಗಿ ಅವರು ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ಮಾಡ್ತಾ ಇಲ್ಲ, ಅವರಿಗೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ವಿಚಾರಿಸ್ತೀವಿ, ನಿಮ್ಮ ಪಾಡಿಗೆ ನೀವು ಹೋಗ್ರಿ ಅಂದ್ರೆ ಮುಗೀತು. 2 ದಿನ ಕಂಪ್ಲೇಂಟ್ ಕೊಡ್ತಾರೆ, ನಾಳೆ ದಿನ ಮುಗಿದೋಯ್ತು. ಅದನ್ನು ಕೇಳೋರೇ ಇಲ್ಲ. ಇನ್ನು ಈ ರೀತಿಯಾದಂತಹ ಕಳಪೆ ಕಾಮಗಾರಿ ಒಂದು ಗ್ರಾಮ ಪಂಚಾಯತಿ ಲೆವೆಲಿಂದ ಕೂಡ ಬರ್ತಾ ಇದೆ. ಇವತ್ತು ಟಾರ್ ಹಾಕಿರ್ತಾರೆ, ನಾಳೆ ಹೋದರೆ ಅಲ್ಲಿ ಕಿತ್ತೋಗಿರುತ್ತೆ. 10 ಮೂಟೆ ಸಿಮೆಂಟ್ ಹಾಕಿರ್ತಾರೆ, 30-40 ಮೂಟೆ ಲೆಕ್ಕ ತೋರಿಸಿ ದುಡ್ಡು ತಗೊಳ್ತಾರೆ. 1 ಟನ್ನು ಸ್ಟೀಲ್ ಹಾಕಿರ್ತಾರೆ, ಅದಕ್ಕೂ ಸಹ ಒಂದು 50 ಟನ್ ಬರೀತಾರೆ, ಅದಕ್ಕೂ ಲೆಕ್ಕ ತಗೊಳ್ತಾರೆ. ನಾವು ಕಟ್ಟುತ್ತಿರುವಂತಹ ತೆರಿಗೆ ದುಡ್ಡನ್ನು ಬಳಸ್ಕೊಂಡು ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಇಷ್ಟೆಲ್ಲ ದುಡ್ಡು ತಿಂತಾ ಇದ್ದಾರೆ. ಆದರೂ ಸಹ ಕಾಮಗಾರಿಗಳನ್ನ ನೀಟಾಗಿ ಮಾಡ್ತಾ ಇಲ್ಲ. ಒಂದು ಕಡೆ ಸರ್ಕಾರದ ಸಂಬಳ, ಮತ್ತೊಂದು ಕಡೆ ಈ ರೀತಿಯಾದಂತಹ ಭ್ರಷ್ಟಾಚಾರದ ಲಂಚದ ಹಣ ಬೇರೆ. ಇಷ್ಟೆಲ್ಲ ತಿಂದ್ರೂ ಅವರು ಸರಿಯಾದಂತಹ ಕೆಲಸ ಮಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇರಬೇಕಾದ್ರೆ ಅವಾಗ ಒಂದು ರೀತಿಯಾಗಿ ಜನರಿಗೆ ತೊಂದರೆ, ಓಡಾಡೋಕ್ಕಾಗ್ತಾ ಇರಲ್ಲ, ವಾಹನ ಸಂಚಾರ ಮಾಡೋಕ್ಕಾಗಲ್ಲ, ಆಗ ಒಂದು ರೀತಿ ತೊಂದರೆ ಮಾಡ್ತಾರೆ. ಇನ್ನು ಮೆಟ್ರೋ ಕಾಮಗಾರಿ ಮುಗಿದ ನಂತರ ಮತ್ತೊಂದು ರೀತಿಯಾಗಿ ತೊಂದರೆ ಆಗ್ತಾಯಿದೆ. ಒಂದು ವೇಳೆ ಅದೇ ಈ ಒಂದು ಕಲ್ಲು ಕಾರ್ ಮೇಲೆ ಬೀಳೋದು, ಅವರು ಮಾಹಿತಿ ಕೊಟ್ಟಂಥವ್ರು ಸಹ ಅದನ್ನೇ ಹೇಳಿದ್ರು. ಕಾರ್ ಮೇಲೆ ಬಿತ್ತು, ಗಾಜು ಹೊಡೆದೋಯ್ತು, ಸರಿ ಹೋಯ್ತು. ಅದೇ ಒಬ್ಬ 2 ವೀಲರ್ ಏನು ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡ್ತಾರೆ ಅವ್ರ ಮೇಲೆ ಬಿದ್ದಿದ್ರೆ ಅವ್ರು ಅಲ್ಲೇ ಸ್ಪಾಟ್ ಔಟ್ ಆಗ್ತಾಯಿದ್ರು, ಅವ್ರ ಪ್ರಾಣನೇ ಹೋಗ್ತಾ ಇತ್ತು. ಈ ರೀತಿಯಾದಂತಹ ಒಂದು ಕಳಪೆ ಕಾಮಗಾರಿ ನಮ್ಮ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಅಧಿಕಾರಿಗಳು ಈ ರೀತಿ ಲಜ್ಜೆಗೇಡಿತನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಏನಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಇದಿಷ್ಟಕ್ಕೆ ಇದು ಈಗ ಇಷ್ಟಕ್ಕಾಗಿದೆ. ಸ್ವಲ್ಪ ಮುಂದುವರೆದ್ರೆ ಆ ಮೆಟ್ರೋ ಸಂಚಾರ ಆಗ್ತಾ ಇರುವಂತಹ ಬ್ರಿಡ್ಜೇ ಕುಸಿದ್ರೆ ಅಲ್ಲಿ ಎಷ್ಟೆಲ್ಲ ಸಾವು ನೋವಾಗುತ್ತೆ, ಎಷ್ಟು ಜನರು ಪ್ರಾಣ ಕಳ್ಕೊತಾರೆ. ಅದಕ್ಕೆ ಯಾರು ಹೊಣೆ ಆಗ್ತಾರೆ? ವೀಕ್ಷಕರೇ, ದಯವಿಟ್ಟು ಈ ರೀತಿಯಾದಂತಹ ಕಳಪೆ ಕಾಮಗಾರಿ ಮಾಡುವಂತಹ ಅಧಿಕಾರಿಗಳನ್ನು ಸರ್ಕಾರದವರು ಯಾರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀವಿ ನಾವು, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಅವರ ಕಾಮಗಾರಿ ಯಾವ ರೀತಿ ಇದೆ, ಇದನ್ನು ಯಾವುದನ್ನು ವಿಚಾರಿಸ್ದೆ ಕಾಂಟ್ರಾಕ್ಟ್ ಅವ್ರ ಪಾಡ್ಗೆ ಅವ್ರಿಗೂ ಸಹ ಲಂಚ ಬೇಕು, ಇವ್ರಿಗೂ ಬೇಕು. ಯಾರಿಗೋ ಒಬ್ರಿಗೆ ಕೊಟ್ಟರೆ ಸಾಕು, ನಮಗೆ ದುಡ್ಡು ಬಂದರೆ ಸಾಕು. ಯಾರಾದರೂ ಸಾಯಲಿ, ಯಾರಾದರೂ ಬದುಕಲಿ, ಯಾರ ಜೀವ ಆದರೂ ಹೋಗಲಿ, ನಮಗೆ ಅವಶ್ಯಕತೆ ಇಲ್ಲ. ಕರೆಸ್ರಿ, ಅವ್ನು ಇಂಜಿನಿಯರ್ ಯಾರು ಅವರು, ಅವ್ರನ್ನ ಕರೆಸಿ ಸ್ಪಾಟಲ್ಲಿ ಮಾತಾಡ್ರಿ. ಈ ರೀತಿ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳಲ್ವಾ? ಹಾಗಾದರೆ ನಿನ್ನೆ ನಡೆದಿದೆ ಈ ಘಟನೆ, ಇದುವರೆಗೂ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ರಮ ತಗೊಂಡಿಲ್ಲ ಅಂದರೆ ಆ ಭಾಗದ ಪೊಲೀಸವರಾಗಿರಬಹುದು, ಅಥವಾ ಈ ಮೆಟ್ರೋ ಸಿಬ್ಬಂದಿ ಆಗಿರಬಹುದು, ಅಥವಾ ನಮ್ಮ ಸರ್ಕಾರ ಆಗಿರಲಿ, ಏನು ಮಾಡ್ತಾ ಇದೆ ಹಾಗಾದರೆ? ವೀಕ್ಷಕರೇ, ನಾವು ಹೇಳೋದಿಷ್ಟೇ, ಮಾಧ್ಯಮ ಅಂದಾಗ ಈಗ ಯಾವ ರೀತಿ ಆಗಿದೆ ಅಂದರೆ ಎಲ್ಲರೂ ಸಹ ಭ್ರಷ್ಟಾಚಾರದಲ್ಲಿದ್ದಾರೆ, ಎಲ್ಲರೂ ಸಹ ದುಡ್ಡು ತಿಂತಾರೆ. ಈ ರೀತಿ ಕೆಲವೊಬ್ಬರಲ್ಲಿ ಮನೋಭಾವನೆ ಬಂದಿದೆ. ಬಟ್ ಎಲ್ಲ ಮಾಧ್ಯಮದವರು ಆ ರೀತಿ ಇರೋಲ್ಲ. ಹಾಗಾಗಿ ಪ್ರತಿಯೊಂದು ಈ ರೀತಿಯಾದಂತಹ ಭ್ರಷ್ಟಾಚಾರ ಏನು ನಡೀತಾ ಇದೆ, ಕಳಪೆ ಕಾಮಗಾರಿಗಳು ಎಲ್ಲೆಲ್ಲಿ ನಡೀತಾ ಇದೆ, ಯಾರ್ಯಾರು ಮಾಡ್ತಾ ಇದೆ, ಇದೆಲ್ಲವನ್ನು ಬಯಲಿಗೆ ಹೇಳುವಂತಹ ಕೆಲಸಗಳನ್ನು ನಾವು ಕೂಡ ಮಾಡ್ತೀವಿ. ಹಾಗಾಗಿ ನಿಮ್ಮ ಭಾಗದಲ್ಲೂ ಸಹ ಯಾವುದೇ ರೀತಿಯಾದಂತಹ ಒಂದು ಈ ರೀತಿ ತೊಂದರೆಗಳು ಇದ್ದರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ವಿಡಿಯೋಗಳನ್ನು ಕಳಿಸ್ಕೊಡಿ. ಅದ್ರ ಬಗ್ಗೆ ನಾವು ನಿಮ್ಮ ಜೊತೆ ಧ್ವನಿ ಆಗ್ತೀವಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.